ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವರ ವೈಕುಂಠ ದ್ವಾರದ ದರ್ಶನ. ಕೆಆರ್ಪೇಟೆ ತಾಲೂಕಿನ ಹೇಮಗಿರಿಯ ಪುಣ್ಯಕ್ಷೇತ್ರವಾದ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ವೈಕುಂಠ ಏಕಾದಶಿಯ ಅಂಗವಾಗಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವರಿಗೆ ಬೆಳಗ್ಗೆ 6:30 ಗಂಟೆಗೆ ಪಂಚಾಮೃತಾಭಿಷೇಕ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ಬೆಳಗ್ಗೆ 7:30ಕ್ಕೆ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ದೇವರ ವೈಕುಂಠ ದ್ವಾರದ ಅನಾವರಣಗೊಳಿಸಿದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರು ಮಾತನಾಡಿ, ವೈಕುಂಠ ಏಕಾದಶಿಯ ದಿನದಂದು ವೈಕುಂಠ ದ್ವಾರದ ಮೂಲಕ ಭಗವಂತನ ದರ್ಶನ ಪಡೆದರೆ ಅನೇಕ ಜನ್ಮಗಳ ದೋಷ ನಿವಾರಣೆಯಾಗಿ ಪುಣ್ಯ ಲಭಿಸುವುದು. ಹಾಗಾಗಿ ಭಕ್ತಾದಿಗಳು ಭಗವಂತನ ದರ್ಶನ ಆಶೀರ್ವಾದ ಪಡೆದು ಭಗವಂತನ ಕೃಪೆಗೆ ಭಾಜನರಾಗಬೇಕೆಂದು ತಿಳಿಸಿದರು. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಭಗವಂತನ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರು, ಶ್ರೀ ಕುವೆಂಪು ಕನ್ನಡ ಗೆಳೆಯರ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕೆಬಿಸಿ ಮಂಜುನಾಥ್, ಹಿರಿಯ ಪತ್ರಕರ್ತರಾದ ಹರಿಚರಣ್ ತಿಲಕ್, ಕೆಆರ್ ನೀಲಕಂಠ, ಮುರುವನಹಳ್ಳಿ ಬಸವರಾಜ್, ರಾಜು ಜಿಪಿ, ಸೈಯದ್ ಖಲೀಲ್, ಲೋಕೇಶ್ ವಿ, ಶಾಲೆಯ ಮುಖ್ಯ ಶಿಕ್ಷಕರಾದ ಆನಂದ್, ಅರ್ಚಕರಾದ ರಮಣ ಭಟ್ಟರು, ಅರ್ಚಕರಾದ ರಾಘವೇಂದ್ರ, ಬಿಜಿಎಸ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು, ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು.
कर्मदोष सर्वदोष परिहारार्थं श्रीः नारायणाय इदन्न मम ओम नारायणाय विद्महे वासुदेवाय धीमहि तन्नो विष्णुः प्रचोदयात् तदारुष्टे नाम पूजां जगर्म करिष्ये ओम विष्णवे नमः कृष्णाय नमः केशवाय नमः केशेशत्रवे नमः सनातनाय नमः कंसारिये नमः धेनुकरिये नमः धेनुकरिये नमः संकर्षणाय नमः अनिरुद्धाय नमः अर्जुनाय नमः अनिरुद्धाय नमः
शालीवाहन जुगे बौद्धावतारे श्री महालक्ष्मी समेत श्रीदेवी भूदेवी सहित श्री कल्याण वेंकटरमण स्वामी क्षेत्रे अस्मिन् वर्तमानेन व्यावहारिके चांद्रमानेन प्रभवादि षष्ठीः संवत्सराणां मध्ये श्रीमदो श्रीः क्रोधीनाम संवत्सरे दक्षिणायने श्रीः पुष्यमासे अद्य श्रीः कार्तीक नक्षत्रस्यादिपूर्वन्तं तदा श्रीः अद्य विशेषतस्यादिपूर्वन्तं वैकुण्ठद्वार पूजान्तिपूर्वकेण श्रीः एतेषाम् आगतभक्तवृन्दानां तदा श्रीः अद्य क्षेत्रस्यादिपूर्वन्तं महाजगद्गुरवः भैरवेक्य बालगंगाधर महास्वामीनां चिरवैकुण्ठ फलप्राप्त्यर्थं तदा श्रीः अध्यानां स्मरणार्थपूर्वकेण तदा श्रीः अद्य जगद्गुरूणां डॉक्टर निर्मलानाथ महास्वामीनां तदा श्रीः अद्य क्षेत्रस्यादिपूर्वन्तं तदा श्रीः एतेषां नमस्कार ಮಾಡ್ಕೊಂಬಿಡಿ ನಮಸ್ಕಾರ ಮಾಡ್ಕೊಳ್ಳಿ ಸಹ ಕುಟುಂಬಾನ ಬನ್ನಿ 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 ಸರ್ ಬನ್ನಿ ಒಳಗಡೆ ಬನ್ನಿ ನಮ್ಮ ನಮಸ್ಕಾರ ಮಾಡ್ಕೊಂಡ್ರಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ವಾದ್ಯ ಮಾಡ್ಲಿಕ್ಕೆ ಹೇಳಿದೆ ಓಂ ಭೂರ್ವೋರ್ವಯಂ ವಯಂ ತೋರ್ವಾಮಃ ದಶಾಂಗಂ ದುರ್ಧುಲಂ ದೋಪಂ ದುಗಂಧಂ ಚ ಮನೋಹರಂ ದಯಾಮಿ ಅಮೃತಮಸ್ತೋ ಅಮೃತೋ ವಿಶ್ವನಂ ಸ್ವಾಹ ಕಾಮದೇನ ಸ್ಮರಾಮಿ ಪುಣ್ಯದೇನ ಸ್ಮರಾಮಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಜ್ಞಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ನಿವೇದನಾಂ ಸಮರ್ಪಯಾಮಿ ನಿವೇದನಾನಂತರೇ ಆಗಮಂ ಸಮರ್ಪಯಾಮಿ ಪ್ರಾಣಾಯ ಸ್ವಾಹ ಮಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಗಮಾನಾಯ ಸ್ವಾಹ ಆತ್ಮನೇ ಪರಮಾತ್ಮನೇ ನಮಃ ನಿವೇದಯಾಮಿ ನಿವೇದನಾನಂತರಂ ಆಗಮಂ ಸಮರ್ಪಯಾಮಿ ಆಗಮನಂತರ ಪ್ರಥಮತಃ ಜಗದ್ಗುರುಗಳನ್ನ ಬಹಳ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಕ್ಷೇತ್ರಾದಿ ದೇವತೆಯಾದಂಥ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯನ್ನ ಬಹಳ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇವತ್ತಿನ ವೈಕುಂಠ ಏಕಾದಶಿಯ ವಿಶೇಷ ದಿನ ತಮಗೆಲ್ಲ ಗೊತ್ತಿದೆ. ತಿರುಪತಿ ತಿರುಮಲ ವೆಂಕಟೇಶ್ವರನಿಗೆ ವೈಕುಂಠ ದ್ವಾರದ ಪೂಜೆ ಅಂದ್ರೆ ಬಹಳ ವಿಶೇಷವಾದಂಥ ಪೂಜೆ. ಅನಾದಿ ಕಾಲದಿಂದ ನಡ್ಕೊಂಡ್ ಬಂದಿರುವಂಥ ಕಾರ್ಯಕ್ರಮ. ಬಹುಶಃ ಅದನ್ನ ನಾವು ಹೇಂಗಿನಲ್ಲೂ ಮಾಡಬೇಕು ಅಂತೇಳಿ ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಆ ಪೂಜೆಯನ್ನ ಬಹಳ ವಿಶೇಷವಾಗಿ ಮಾಡಿ ವೈಕುಂಠ ದ್ವಾರವನ್ನ ತೆರೆದು ಅದರ ಮುಖಾಂತರ ಸ್ವಾಮಿಯ ದರ್ಶನವನ್ನ ಎಲ್ಲ ಸಾಮಾನ್ಯ ಜನಗಳಿಗೆ ಒದಗಿಸುವಂತ ಒಂದು ಪುಣ್ಯ ಕೆಲಸವನ್ನ ಬಹುಶಃ ನಮ್ಮ ಪಾಲಿಗೆ ಬಂತು. ಅದು ಬಹಳ ಖುಷಿ ಆಯ್ತು. ಇದಕ್ಕೆ ಹೆಚ್ಚಾಗಿ ಎಲ್ಲ ಪತ್ರಕರ್ತರ ಸನ್ನಿಹಿತರು ಮತ್ತು ಸಾರ್ವಜನಿಕರು ತುಂಬಾ ನೆರವು ಕೊಟ್ಟರು. ಈ ಕಾರ್ಯಕ್ರಮ ಮಾಡಿ ನಾವು ಜೊತೆಗೆ ಇರ್ತೀವಿ ಅಂತೇಳಿ. ಹಾಗಾಗಿ ಪ್ರತಿ ವರ್ಷ ಈ ದಿನದಂದು ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 5:05ವರೆಗೆ ಅಭಿಷೇಕ ಪೂಜೆ ಇತ್ಯಾದಿಗಳಿಗೆ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ 7-7:30 ಗಂಟೆಗೆ ಸ್ವಾಮಿಯ ದ್ವಾರವನ್ನ ಪ್ರಾರಂಭ ಮಾಡುವಂತ ಒಂದು ಪ್ರಕ್ರಿಯೆ ಇರ್ತದೆ. ಅದನ್ನ ವಿಧಿ ವಿಧಾನಗಳ ಮುಖಾಂತರ ಬಹುಶಃ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಅದಕ್ಕೆ ತುಂಬಾ ಜನ ಈ ಭಾಗದ ಭಕ್ತರು ಅದರ ದರ್ಶನವನ್ನು ಪಡೆದು ಪುಣ್ಯಭಾಗ್ಯ ಜನರಾಗಿದ್ದಾರೆ. ಬಹುಶಃ ಒಂದು ಪ್ರತೀತಿ ಇದೆ ಪುರಾಣದಲ್ಲಿ, ಯಾರು ವೈಕುಂಠ ಏಕಾದಶಿ ದಿವಸ ಶ್ರೀಮನ್ ನಾರಾಯಣನ ದ್ವಾರ ಬಾಗಿಲನ್ನು ಪ್ರವೇಶ ಮಾಡ್ತಾರೋ ಅವರೆಲ್ಲ ಪಾಪ ಕರ್ಮಗಳು ಕೂಡ ಕಳೆಯುತ್ತೆ ಅನ್ನುವಂತ ಒಂದು ಪ್ರತೀತಿ ಇದೆ. ಆ ಕಾರಣಕ್ಕಾಗಿ ಬಹುಶಃ ನಮ್ಮ ಸಂಸ್ಥೆ ವತಿಯಿಂದ ಈ ಭಾಗದ ಜನಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ, ಇಂಥ ಪುಣ್ಯ ಕೆಲಸವನ್ನ ಪದೇ ಪದೇ ಮಾಡುವಂತ ಕೆಲಸ ಆಗ್ಲಿ ಅಂತ ಹೇಳಿ ನಾನೆಲ್ಲ ಭಕ್ತರೊಂದರನ್ನು ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀ ಗುರು.
ಆಯ್ತು 5 ನಿಮಿಷ